ಮಾರ್ಗ ಮಧ್ಯೆ ಟಿಕೆಟ್ ವಿಚಾರಕ್ಕೆ ವಿದ್ಯಾರ್ಥಿನಿಯನ್ನು ಚಲಿಸುವ ಬಸ್ನಿಂದ ಹೊರಗೆ ತಳ್ಳಿದ ಲೇಡಿ ಕಂಡಕ್ಟರ್. ನರ್ಸಿಂಗ್ ವಿದ್ಯಾರ್ಥಿನಿಗೆ ಬಸ್ನಲ್ಲಿ ಹಿಜಾಬ್ ತೆಗೆಯುವಂತೆ ಲೇಡಿ ಕಂಡಕ್ಟರ್ ಒತ್ತಾಯ. ಪೋಷಕರ ತೀವ್ರ ಆಕ್ರೋಶ. ಕೆಎ 11F0330 ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಟಿಕೆಟ್ ವಿಚಾರಕ್ಕೆ ತಗಾದೆ ತೆಗೆದ ಲೇಡಿ ಕಂಡಕ್ಟರ್. ವೋಟರ್ ಐಡಿ ಕೊಟ್ಟರೂ ಸಹ ಟಿಕೆಟ್ ನೀಡಲಿಲ್ಲ ಎಂದು ವಿದ್ಯಾರ್ಥಿನಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿ ತನ್ನ ಆಧಾರ್ ಕಾರ್ಡ್ ಕೊಟ್ಟರೂ ಟಿಕೆಟ್ ನೀಡದೆ ಆಕೆಯ ಮೇಲೆ ದೌರ್ಜನ್ಯ ಎಸಗಿದ ಮದ್ದೂರು ಡಿಪೋ ಕಂಡಕ್ಟರ್. ಆಧಾರ್ ಫೋಟೋ ನಿನ್ನದಲ್ಲ ಎಂದ ಲೇಡಿ ಕಂಡಕ್ಟರ್. ನಂತರ ತನ್ನ ಅಣ್ಣನ ಸಹಾಯದಿಂದ ಖಾಸಗಿ ಬಸ್ನಲ್ಲಿ ಕುಣಗಲ್ಗೆ ಬಂದಿಳಿದ ನರ್ಸಿಂಗ್ ವಿದ್ಯಾರ್ಥಿನಿ ಕಾಲೇಜು ಐಡಿ ಕೊಟ್ಟರೂ ಸಹ ಟಿಕೆಟ್ ನೀಡದೆ ಸಾರ್ವಜನಿಕರ ಮುಂದೆ ವಿದ್ಯಾರ್ಥಿನಿಗೆ ಅವಮಾನ ಮಾಡಿದ್ದಾರೆ ಎನ್ನಲಾಗಿದೆ. ತುಮಕೂರು ಹೊರವಲಯದ ಗೂಳೂರು ಸಮೀಪದ ಅರ್ಧ ದಾರಿಯಲ್ಲಿ ವಿದ್ಯಾರ್ಥಿನಿಯನ್ನು ಬಸ್ನಿಂದ ಹೊರದಬ್ಬಿದ ಲೇಡಿ ಕಂಡಕ್ಟರ್. ಆ ಚಂದನ್ ಜಾತ್ರೆಯನ್ನು ಮತ್ತು ಮಹಿಳೆಯರನ್ನು ಅರ್ಧ ದಾರಿ ನಡೆಸಬಾರದು. ತುಂಬಾ ಸಾರಿಗೆ ಇಲಾಖೆ ಕಠಿಣ ಮಾರ್ಗಸೂಚಿ ಹೊರಡಿಸಿದೆ. ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಮೈಸೂರು ಕಡೆಗೆ ಹೊರಟ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಆಕೆಯ ಕುಟುಂಬಸ್ಥರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮಾಜಿ ಕೌನ್ಸಿಲರು ನೆನ್ನೆ ಆಫಿಯಾ ಅಂತ ಹುಡುಗಿ ಖಾಲಿ ಮುಗಿಸ್ಕೊಂಡು ತುಮಕೂರಿನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಬಸ್ ಕೂತ್ಕೊಂಡಿರ್ತಾರೆ. ಅವರು ಕಂಡಕ್ಟರ್ ಲೇಡಿಯವರು ಅವ್ರಿಗೆ ಆಧಾರ್ ತೋರಿಸ ಮೇಲೆ ಆಧಾರ್ ನೀನಿಲ್ಲಮ್ಮ ಅಂತ ಹೇಳ್ತಾರೆ. ಆಮೇಲೆ ಕಾಲೇಜ್ ಐ ಡಿ ಕಾರ್ಡ್ನೂ ತೋರಿಸ್ತಾರೆ. ಅವರು ಐ ಡಿ ಕಾರ್ಡ್ನೂ ಎಲೆಕ್ಷನ್ ಐ ಡಿ ಕಾರ್ಡ್ನೂ ತೋರಿಸ್ತಾರೆ. ಆಧಾರ್ ನಿಮ್ದಲ್ಲ ಅಂತ ಹೇಳಿದಾರೆ ಸರ್? ಹೌದು, ಆಧಾರು ಇಲ್ಲ ನಿಮ್ದಿಲ್ಲ ಅಂತ ಹೇಳಿದ್ಮೇಲೆ ಕಾಲೇಜ್ ಐ ಡಿ ಕಾರ್ಡ್ ತೋರಿಸಿರ್ತಾರೆ. ಆಮೇಲೆ ಗೌರ್ಮೆಂಟ್ ಎಲೆಕ್ಷನ್ ಐ ಡಿ ಕಾರ್ಡ್ ತೋರಿಸಿರ್ತಾರೆ. ಇಲ್ಲಿಂದ ಹಾಲ್ ಟಿಕೆಟೂ ತೋರಿಸಿರ್ತಾರೆ. ಈ ಒಮ್ಮನಿಗೆ ತೋರಿಸ ಮೇಲೂ ಅವ್ರು ಗೂಳೂರು ಬಿಟ್ಟು ಮುಂದೆ ನೀನಿಲ್ಲ ಅಂತ ಈ ಒಮ್ಮನಿಗೆ ಇಳಿದ್ಬಿಡ್ತಾರೆ ಸರ್. ಯಾರಿಗೆ? ವಿದ್ಯಾರ್ಥಿನಿಗೆ? ಆಫಿಯಾ ಅವ್ರಿಗೆ, ಸ್ಟೂಡೆಂಟ್ ಆಫಿಯಾ ವಿದ್ಯಾರ್ಥಿನಿಗೆ ಎಲ್ಲಿ ಇಳಿಸ್ತಾರೆ ಸರ್? ಎಲ್ಲಿ ಇಳಿಸಿರೋದು? ಇಲ್ಲಿ ಗೂಳೂರು ಬಿಟ್ಟು ಮುಂದೆ ಸರ್. ಮಹಿಳೆ ಒಂದು ಮಹಿಳೆಗೆ ವಿದ್ಯಾರ್ಥಿಗೆ ಎಲ್ಲ ಡಾಕ್ಯುಮೆಂಟ್ ತೋರಿಸಿ ಆಧಾರ್ ಸಮೇತ, ಅದಾದಮೇಲೆ ನೀನೆಲ್ಲ ಆಧಾರಲ್ಲಿ ಚಿಕ್ಕ ಪಾಪು ಇತ್ತಂತ ಹೇಳಿದ್ರು. ಆಮೇಲೆ ಆ ಹುಡುಗಿ ಏನು ಮಾಡಿದ್ರು, ವೋಟರ್ ಐ ಡಿ ತೋರಿಸೋಳೆ, ಕಾಲೇಜ್ ಐ ಡಿ ತೋರಿಸೋಳೆ, ಆಮೇಲೆ ಹಾಲ್ ಟಿಕೆಟ್ ತೋರಿಸೋರೆ. ಎಲ್ಲ ತೋರಿಸಾದ್ಮೇಲೂ ನೀನು ಹಿಜಾಬ್ ಎತ್ತು ಅಂತ ಹುಡುಗಿ ಮೇಲೆ ದೌರ್ಜನ್ಯ ಮಾಡೋರೆ. ಆ ಮಾಡಾದ್ಮೇಲೆ ಎಲ್ಲರ ಮುಂದೆ ಅವಮಾನ ಮಾಡೋರು. ಬಸ್ಸಲ್ಲಿ ಅವಮಾನ ಮಾಡಾದ್ಮೇಲೆ ಗೂಳೂರಲ್ಲಿ ಮಧ್ಯ ದಾರಿಯಲ್ಲಿ ಒಂದು ಹೆಣ್ಣು ಬಿಟ್ಟು ಮಧ್ಯದ ದಾರಿಯಲ್ಲಿ ನೀನು ಇಡಿ ಅಂತ ಇಳಿಸಿ ಆ ಹುಡುಗಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಎಲ್ದು ಮದ್ದೂರು ಬಸ್ಸು ತುಮಕೂರು ಡಿಪೋಯಿಂದ ಬಂದಿರೋದು ಬಸ್ಸು ಕುಣಿಗಲ್ಗೆ ಬರೋಸೋ ಟೈಮಲ್ಲಿ ಆ ಹುಡುಗಿಗೆ ಮಧ್ಯದ ದಾರಿಯಲ್ಲಿ ಬಿಟ್ಬಿಟ್ಟು ಬಂದವ್ರೆ. ಆ ಹುಡುಗಿ ದುಡ್ಡಿರಲಿಲ್ಲ. ಅಕಸ್ಮಾತ್ ಅವನವ್ರು ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ನನ್ನ ದುಡ್ಡಿಲ್ಲ, ಏನು ಮಾಡೋದು ನಾನು ಅಂದಾದ್ಮೇಲೆ, ಅಣ್ಣ ದುಡ್ಡು ನಾನು ಕೊಡ್ತೀನಿ, ಸಿವಿಲ್ ಬಸ್ ಹತ್ಕೊಂಡು ಬಾ ನೀನು ಅಂತ ಹೇಳಿ ಕುಣಿಗಲ್ ತಂಗಿಗೆ ಕರ್ಸವ್ರೆ. ಅದಾದಮೇಲೆ ಒಂದು ಹೆಣ್ಣು ಕಂಡಕ್ಟ್ರನ್ನ ನಾವು ಇದೇ ಹೇಳ್ಕೊಳ್ಳೋದು, ಯಾವುದಾದ್ರು KSRTC ಡಿಪಾರ್ಟ್ಮೆಂಟಲ್ಲಿ ಹೆಣ್ಣಿರಲಿ ಗಂಡಿರಲಿ ಜಾತಿ ಭೇದ ಏನು ತೊಗೊಂಡು ಬರಬೇಡಿ. ಒಂದು ಹೆಣ್ಣನ್ನ ನೀವು ದೌರ್ಜನ್ಯ ಮಾಡಿದ್ದೀರಾ, ನಿಖಾಬ್ ಇತ್ತು ಎಲ್ಲ ಇತ್ತು ಅಂತ ಎಲ್ಲ ಡಾಕ್ಯುಮೆಂಟ್ ತೋರಿಸಾದ್ಮೇಲೂ ನೀವು ಇಷ್ಟು ಅವಳ ಮೇಲೆ ಹಿಂಸೆ ಕೊಟ್ಟಿದ್ದೀರಾ. ಅದಕ್ಕೆ ನಾವು ಇದು ಮಾಡ್ತೀವಿ. ಏನೈತೆ ಆ ಲೇಡೀಸ್ಗೆ ಕಾನೂನು ಪರವಾಗಿ ಸಸ್ಪೆಂಡ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಈಗ ನಿನ್ನೆ ಸರ್, ಇವಾಗ ಏನು ಈಗ ಕುಣಿಗಲ್ಗೆ ಆ ಬಸ್ ಬಂದಮೇಲೆ ಲೇಡಿ ಕಂಡಕ್ಟರ್ನ ತಾವು ಆ ಕುಟುಂಬಸ್ಥರು ಹೋಗಿ ಕೇಳಿದ್ರು. ನಾವೆಲ್ಲ ಹೋಗಿ ಕೇಳಿದ್ವಿ ಸರ್. ಆ ಕೇಳಿದ್ರು ಆ ಹೆಣ್ಣು ಲೇಡೀಸ್ ಕಂಡಕ್ಟ್ರು ಅವ್ರ ಮಾತಿಗೆ ಅವ್ರ ಮೇಲೆ ತಕ್ಕಂಗಿಲ್ಲ. ಏನು ಹೇಳ್ತವ್ರೆ, ನೀವು ಮಾಡ್ತಿರೋ ತಪ್ಪು, ನನಗೆ ದೌರ್ಜನ್ಯ ಮಾಡ್ತೀರ ಅಂತ ಉಲ್ಟಾ ಕೇಳ್ತವ್ರೆ. ಇದೇ ಇನ್ನು 27 ಜೂನ್ಗೆ 100 ಜನ ಅಂತ ಒಂದು ಹುಡುಗಿ ಮೇಲ್ ಮಾಡೋರು. ಕುಣಿಗಲ್ ಡಿಪೋಗೂ ಮಾಡೋರೆ, ತುಮಕೂರು ಡಿಪೋಗೂ ಮಾಡೋರೆ. ಸೇಮ್ ಬಸ್ಸು ಸೇಮು ಕಂಡಕ್ಟ್ರು. ಅದು ನಮ್ಮ ತವ ಕಂಪ್ಲೇಂಟ್ ಲೆಟ್ರ್ ಐತೆ. ನಾವು ಕಂಪ್ಲೇಂಟ್ ಲೆಟ್ರ್ ಡಿಪೋಗೆ ಕೊಟ್ಟಿದ್ದೀವಿ. ಸೀಲ್ಸ್ ಏನು ಹಾಕೋರೆ. ಈ ಸತಿ ನೀವು ಕ್ರಮ ತೊಗೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಇದಕ್ಕೆ ಹೋರಾಟ ಮಾಡೋಕ್ಕಾಗುತ್ತೆ. ಈಗ ಸರ್, ಸಾರ್ವಜನಿಕರು ಈ ಲೇಡಿ ಕಂಡಕ್ಟರ್ ಮೇಲೆ ಪ್ರತಿನಿತ್ಯನೂ ದೂರಿದೆ ಅಂತೇಳಿ ನೆನ್ನೆ ಒಬ್ರು ಸಾರ್ವಜನಿಕರು ಬಸ್ ಸ್ಟ್ಯಾಂಡಲ್ಲಿ ಹೇಳ್ತಾ ಇದ್ರು. ಸಾಕಷ್ಟು ದೂರಿದೆ, ದೌರ್ಜನ್ಯ ಮಾಡ್ತಾರೆ ಅಂತ ಲೇಡಿ ಕಂಡಕ್ಟರ್ ಮೇಲೆ ಹೇಳ್ತಾ ಇದ್ರು ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ? ಎಲ್ಲ ಪಬ್ಲಿಕ್ ಹೇಳ್ತಾರೆ ಸರ್. ಎಷ್ಟೊಂದು ಜನ ಬಸ್ಸು ಹೆಬ್ಬೂರಿಂದ ಬರ್ತಾರೆ, ನಮ್ಮ ತುಮಕೂರು ಡಿಪಾರ್ಟ್ಮೆಂಟಿಂದ ಎಲ್ಲ ಬರೋರು ಏನು ಹೇಳ್ತಾರೆ, ಬರೀ ನಮ್ಮ ಮುಸ್ಲಿಂ ಅವ್ರಿಗೆ ನಿಖಾಬ್ ಎತ್ತು, ಈ ಥರ ಎತ್ತು ಬರೀ ದೌರ್ಜನ್ಯ ಮಾಡ್ತಾರೆ. ಈ ಥರ ಅವ್ರ ಮೇಲೆ 15 ರಿಂದ 20 ಕೇಸ್ ಐತೆ. ಅದರಲ್ಲಿ ಒಂದು 3 ಹೆಣ್ಮಕ್ಳು ಸ್ಟೂಡೆಂಟ್ಸು
ಕಂಪ್ಲೇಂಟ್ ರೈಸ್ ಮಾಡೋರೆ. ಇದು ಮೊದಲು ಸತಿ ನಾವು ಕಂಪ್ಲೇಂಟ್ ಓಪನ್ ಆಗಿ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಮುಂದಿನ ದಿನ ಅಲ್ಲಿ ಹೇಳ್ತಿದ್ದೀವಿ, ಈ ಸತಿ ಆಗಿದೆ, ಮುಂದಿನ ದಿವಸದಲ್ಲಿ ನಾವು ಸ್ಟ್ರೈಕ್ ಮಾಡೋಕ್ಕೂ ಹಿಂದೆ ಹೋಗಲ್ಲ. ಈಗ ತಮ್ಗೆ ಏನಾಗಬೇಕು ಸರ್? ಏನು ಸರ್? ತಮಗೆ ಮುಂದಿನ ಕ್ರಮ ಏನಾಗಬೇಕು ಸರ್? ಸಸ್ಪೆಂಡ್ ಆಗ್ಬೇಕು ಸರ್. ಇನ್ನೊಂದ್ಸತಿ ಈ ಒಂದು ಹೆಣ್ಮಗುಗೆ ಆಗೈತೆ, ನಾಳೆ ದಿವಸ ಬೇರೆ ಹೆಣ್ಮಗುಗೆ ಆಗ್ಬಾರ್ದು. ಎಲ್ಲರ ಮನೆಯಲ್ಲಿ ಒಂದು ಹೆಣ್ಮಕ್ಳು ಅವಳೆ, ಎಲ್ಲರ ಮನೆಯಲ್ಲಿ ಒಂದು ಹೆಣ್ಮಕ್ಳಿಗೆ ಏನಾದ್ರು ಈ ಥರ ಆದರೆ ಎಲ್ಲರಿಗೂ ಅವ್ರ ಅಪ್ಪ ಅಮ್ಮಂಗೆ ಏನು ಅನಿಸುತ್ತೆ ಅದೆಲ್ಲ ನಮಗೂ ಗೊತ್ತು, ನಿಮಗೂ ಗೊತ್ತು. ನಾಳೆ ದಿವಸ ಈ ಥರ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದಂತ ನಾವು ಇದು ಸ್ಟೆಪ್ ತೊಗೊಂಡಿರೋದು. ಅವ್ರಿಗೆ ನಾವು ಏನಾದ್ರು ಮಾಡಿ ಸಸ್ಪೆಂಡ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ ಸರ್, ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಬಂಧುಗಳೇ, ನಿನ್ನೆ ಈಗ ಮುಸ್ಲಿಮ್ಸು ಒಂದು ವಿದ್ಯಾರ್ಥಿನಿಗೆ ಒಂದು ಮಂಡ್ಯ ಡಿಪೋ ಕಂಡಕ್ಟ್ರು ಕಾಲೇಜ್ ಮುಗಿಸ್ಕೊಂಡು ತುಮಕೂರು ಬಸ್ ಸ್ಟ್ಯಾಂಡ್ ಬಂದು ಕುಣಿಗಲ್ಗೆ ಬರೋ ಸಂದರ್ಭದಲ್ಲಿ ಮಧ್ಯ ಮಾರ್ಗದಲ್ಲಿ ಎಲ್ಲ ಗೂಳೂರು ಹತ್ರ ಬಂದು ಉದ್ದೇಶಪೂರ್ವಕವಾಗಿ ಎಲ್ಲ ಸರ್ಕಾರಿ ತೋರಿಸಿರುವ ಉದ್ದೇಶಪೂರ್ವಕವಾಗಿ ಮುಸ್ಲಿಮ್ಸ್ ಅಂತ ಉದ್ದೇಶಪೂರ್ವಕವಾಗಿ ಅವರು ಅಲ್ಲಿ ಇಳಿಸಿರೋದು ದೊಡ್ಡ ತಪ್ಪು. ಸರ್ಕಾರ ಒಂದು ಒಳ್ಳೆಯ ಯೋಜನೆ ಮಾಡಿದೆ, ಶಕ್ತಿ ಯೋಜನೆ ಅಂತ. ಅದು ಶಕ್ತಿ ಯೋಜನೆಗೆ ಈ ಲೇಡೀಸು ಮಾಡಿರೋದು ಅಗೌರವ ತಂದಿದ್ದಾರೆ. ಇವ್ರ ಮೇಲೆ ಏನು ಶಿಸ್ತು ಕ್ರಮ ಆಗಬೇಕು. ಸುಮಾರು ಹಲವು ಬಾರಿ ಆನ್ಲೈನ್ ಕಂಪ್ಲೇಂಟ್ ಆಗಿ ಸುಮಾರು ಬಾರಿ ಕಂಪ್ಲೇಂಟ್ ಆದರೂ ಮಂಡ್ಯ ವಿಭಾಗದ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಂತಿರೋದು ದುರಾಡಳಿತ. ಅವರು ಅವಾಗಲೇ ಇವ್ರ ಮೇಲೆ ಹೆಣ್ಮಗು ಮೇಲೆ ಶಿಸ್ತು ಕ್ರಮ ತಗೊಂಡಿದ್ರೆ ಇವೆಲ್ಲ ಆಯ್ತಿರಲಿಲ್ಲ. ಈಗ ನಾವು ಹೇಳೋದೇನಿದೆ, ಏನು ನಾವು ಮನವಿ ಕೊಟ್ಟಿದ್ದೀವಿ, ತುರ್ತಾಗಿ ಅವ್ರ ಮೇಲೆ ಸಸ್ಪೆಂಡ್ ಆಗಬೇಕು. ಆಮೇಲೆ ಅವ್ರಿಗೆ ದಂಡನೂ ವಿಧಿಸಬೇಕು. ಆಮೇಲೆ ಯಾವುದೇ ರೀತಿ ಮಂಡ್ಯ ವಿಭಾಗ ಆಗಲಿ, ಮಂಡ್ಯ ಡಿಸ್ಟಿಕ್ ಆಗಲಿ, ತುಮಕೂರು ಡಿಸ್ಟಿಕ್ ಬಿಟ್ಟು ಅವ್ರನ್ನ ಬೇರೆ ಡಿಸ್ಟಿಕ್ಗೆ ಸಸ್ಪೆಂಡ್ ಆಗಿ ಎಲ್ಲ ಆದಮೇಲೆ ವರ್ಗಾಯಿಸಬೇಕು ಅಂತ ಹೇಳಿ, ಏನಾದರೂ ಅವ್ರಿಗೆ ಏನನ್ನ ಕ್ರಮ ಆಗಲಿಲ್ಲ ಅಂದರೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಸಾವಿರಾರು ಜನಸಂಖ್ಯೆ ಸೇರಿ ಹೋರಾಟ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್, ಈಗ ಮಹಿಳೆ ಅವರ ಕುಟುಂಬಸ್ಥರು ನಿನ್ನೆ ಆಕೆಗೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಕೇಳೋಕ್ಕೋ ಸಂದರ್ಭದಲ್ಲಿ ಅವರು ಮಹಿಳೆ ಕುಟುಂಬಸ್ಥರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ. ಇಲ್ಲ, ಅವರು ಈಗ ಕೆಲವರೆಲ್ಲ ಕಂಡಕ್ಟರ್ಗಳು ನಾವು ನೋಡ್ತಾ ಇದ್ದೀವಿ, ಅವರೆಲ್ಲ ಈಗ ತಪ್ಪು ಮಾಡಿ ಅವರು ತಪ್ಪು ಅಂತ ಒಪ್ಕೊಳ್ತಾರೆ. ಅವರು ಬರೇ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು, ನಾನು ಲೇಡಿ ಕಂಡಕ್ಟರ್ ನನ್ನ ಏನು ಮಾಡ್ತಾರೆ ಅನ್ನೋದು ಸಹಜವಾಗಿ. ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಪೇರೆಂಟ್ಸ್ಗೆ ಎದುರಿಸಿದೆ ಸರ್. ವಿಡಿಯೋ ಅವೆಲ್ಲ ಎದುರಿಸಲಿ ಬಿಡಿ, ಅವೆಲ್ಲ ಕಾಮನ್. ಅವಳು ತಪ್ಪು ಮಾಡಿದ್ದಾರೆ, ಅವರು ಶಿಕ್ಷೆ ಆಯ್ತದೆ ಅಂದ್ಬಿಟ್ಟು ಈ ಥರ ಎದುರಿಸಿದ್ರೆ ಎದ್ರಕೊಂಡು ಹೋಯ್ತಾರಂತ ಅವ್ರು ತಿಳ್ಕೊಂಡಿದ್ದಾರೆ. ನಾ ಕುಣಿಗಾಲ್ ಜನ ಎದುರೋದು ಇಲ್ಲ, ಬಗ್ಗೋದು ಇಲ್ಲ. ಅವ್ರು ಏನು ತಪ್ಪು ಮಾಡಿದ್ದಾರೆ ಅವ್ರು ಪನಿಷ್ಮೆಂಟ್ ಆಗಲೇಬೇಕು. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ ಕೊಡಲಿ, ನಾವು ಫೇಸ್ ಮಾಡ್ಕೊತೀವಿ. ಅವ್ರು ಏನು ತಪ್ಪು ಮಾಡಿರೋದೇ ಇಲಾಖೆ ಕೂಲಂಕುಷವಾಗಿ ಪರಿಗಣಿಸಿ ಸುಸ್ತಾಗಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಮಂಡ್ಯ ನಿಯಂತ್ರಣಾಧಿಕಾರಿ KSRTC ಡಿಪೋ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಏನು ಮಹಿಳೆ ಇದ್ದಾರೆ, ಈಗ ಅವರು ಪೇರೆಂಟ್ಸ್ ಹೇಳ್ತಾ ಇದ್ರು, ನಾವು ಸರ್ ಹಣನೂ ಕೂಡ ನಾವು ಕೊಟ್ಟು ಕಳಿಸಲ್ಲ, ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದಾರೆ. ಸರ್ಕಾರ ಒಂದು ಶಕ್ತಿ ಯೋಜನೆ ಅಂತ ಮಾಡಿದೆ, ದುಡ್ಡು ಅಂತ ಕೊಡಬೇಕು. ಸರ್ಕಾರ ಫ್ರೀ ಮಾಡಿದೆ, ಕರ್ಕೊಂಬರ್ತಾರೆ ಅಂತ ಕೊಟ್ಟಿರಲ್ಲ. ಈ ಥರ ಕಂಡಕ್ಟರ್ಗಳು ಮಾಡ್ತಾರಂತ ಹೆಂಗೆ ಗೊತ್ತಿರ್ತದೆ? ಈಗ ನೆನ್ನೆ ಆಗಿರೋ ಘಟನೆಗೆ ಈಗ ಹೆಣ್ಮಕ್ಳಿಗೆ ಕಂಪಲ್ಸರಿ ದುಡ್ಡು ಕೊಟ್ಟು ಕಳಿಸ್ಬೇಕು ಅಂತ ಎಲ್ಲ ತಂದೆ ತಾಯಿಗಳಲ್ಲೂ ಮೂಡಿದೆ. ಇಂಥ ಕಂಡಕ್ಟರ್ಗಳು ಮಾಡೋ ಕೆಲಸದಿಂದ ಈಗ ದುಡ್ಡು ಕೊಡೋ ಪರಿಸ್ಥಿತಿ ಬಂದಿದೆ. ಈಗ ತುರ್ತಾಗಿ ಇದು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನವಾಗಿ ಮಂಡ್ಯ ಡಿಸ್ಟ್ರಿಕ್ ಇದು KSRTC ಮೇಲೆ ಹೋರಾಟ ಮಾಡ್ತೀವಿ ಅಂತ ನಾನು ಸಮತಾ ಸೈನಿಕ ದಳ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಘಟಕ ವ್ಯವಸ್ಥಾಪಕರು ರೂಟ್ ಸರ್ವೆ ಹೋಗಿದ್ದಾರೆ. ನೀವೇನು ಈ ದೂರನ್ನು ಕೊಡ್ತಿದ್ದೀರಾ, ಕೊಟ್ಟ ದೂರನ್ನು ನಮ್ಮ ಘಟಕ ವ್ಯವಸ್ಥಾಪಕರ ಕಡೆಯಿಂದ ಮಂಡ್ಯ ವಿಭಾಗಕ್ಕೆ, ಇದು ಮಂಡ್ಯ ವಿಭಾಗದ ಮದ್ದೂರು ಘಟಕದ ವಾಹನ ಆಗಿರೋದು. ಏನು ವಿಚಾರ ಸರ್ ಇದು? ಇದು ವಿಚಾರ ಈಗ ನಾನು ವಿಡಿಯೋ ಪ್ಲೇಸ್ ನಾನು ಕೊಟ್ಟಂಥ ದೂರು ನೋಡಿದಾಗ ಆಕೆ ಆಧಾರ್ ಕಾರ್ಡ್ ಇಲ್ಲ ಅಥವಾ ID ಕಾರ್ಡ್ ಇದ್ದರು. ನೀವು ಹೇಳಿದ ಪ್ರಕಾರ ಅವರು ಮಗುನ ಮಧ್ಯದಲ್ಲಿ ಇಸ್ಕೊಂಡಿದ್ದಾರೆ. ಯಾವ ಮಗು ಸರ್? ಲೇಡಿ ವಿದ್ಯಾರ್ಥಿನಿ ಇಳಿಸಿದ್ದಾರೆ. ಅವ್ರ ಬಗ್ಗೆ ಸೂಕ್ತ ಕ್ರಮಕ್ಕಾಗಿ ನಾವು ಘಟಕ ವ್ಯವಸ್ಥಾಪಕರ ಕಡೆಯಿಂದ ನಮ್ಮ KSRTC ಮಂಡ್ಯ ವಿಭಾಗದ ವಿಭಾಗ ನಿಯಂತ್ರಣಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕಳಿಸಿ ಅವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಈಗ ಸರ್ಕಾರದಲ್ಲಿ ಸುತ್ತೋಲೆ ಇದೆ ಸರ್. ಯಾವುದೇ ಒಂದು ಮಹಿಳೆನ ಅರ್ಧದಲ್ಲೇ ಬಿಟ್ಟು ಬರೋಂಗಿಲ್ಲ. ಎಂಥ ತುರ್ತು ಪರಿಸ್ಥಿತಿ ಇದ್ರೂ ಕೂಡ ಕರ್ಕೊಂಬರ್ಬೇಕು ಅನ್ನೋದು ಇದೆ. ಮಾತಾಡ್ಬೇಡ್ರಿ, ಹೋಗ್ರಿ ಆ ಕಡೆ. ತುರ್ತು ಪರಿಸ್ಥಿತಿಲೂ ಕೂಡ ಮಹಿಳೆನ ಎಲ್ಲೂ ಬಿಟ್ಟು ಬರಬಾರ್ದು, ಇಳಿಸ್ಬರ್ಬಾರ್ದು ಅನ್ನೋದು ಸುತ್ತೋಲೆ ಇದೆ ಸರ್. ಅದನ್ನು ಕೂಡ ಮೀರಿ ಇವರು ಈ ರೀತಿ ಮಾಡಿದ್ರ ಅಂತ ಅದಕ್ಕಾಗಿ ಸೂಕ್ತ ಕ್ರಮಕ್ಕಾಗಿ ನಾವು ಮಂಡ್ಯ ವಿಭಾಗದ ವಿಭಾಗ ನಿಯಂತ್ರಣಾಧಿಕಾರಿಗಳಿಗೆ ನಮ್ಮ ಘಟಕ ವ್ಯವಸ್ಥಾಪಕರಿಂದ ನೀವು ಏನು ಕೊಟ್ಟಿದ್ದೀರಾ ಇದನ್ನು ಮನವಿ ಕಳಿಸ್ತೀವಿ. ಅವ್ರದ್ದು ಕ್ರಮ ಅಲ್ಲಿ ಆಗುತ್ತೆ. ಈಗ ಸರ್, ನಿನ್ನೆ ನಿಮ್ಮ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕರು ಸಾಕಷ್ಟು ಜನ ಈ ಮಹಿಳೆ ಲೇಡಿ ಏನು ಕಂಡಕ್ಟ್ ಇದ್ದಾರೆ ಅವ್ರ ಮೇಲೆ ಭಾಳಷ್ಟು ದೂರುಗಳನ್ನು ಹೇಳ್ತಾ ಇದ್ರು. ನೋಡಿ, ಈ ಹಿಂದೆ ಜೂನಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಆನ್ಲೈನಲ್ಲಿ ವಿದ್ಯಾರ್ಥಿನಿ. ಮನವಿಯೊಂದಿಗೆ ಕಳಿಸ್ಕೊಡ್ತೀವಿ.
ಹಿಂದೆ ಆಗಿರೋಂಥ ಮನವಿ ಏನೇನು ದೂರಿದೆ ಆ ದೂರನ್ನು ನೀವೇನು ಕೊಟ್ಟಿದ್ದಾರೆ ಇದು ಅದನ್ನು ಸೇರಿಸಿ ನಾವು ಮಂಡ್ಯ ಅಲ್ಲ ಸರ್, ಕ್ರಮ ಏನಾದರೂ ಆಗುತ್ತಾ ಇಲ್ಲ ನಾಮಕಾವಸ್ಥೆ ಏನಾದ್ರು ಕ್ರಮ ಆಗುತ್ತೆ, ಕ್ರಮ ಆಗುತ್ತೆ ಸರ್? ಕ್ರಮ ಆಗುತ್ತೆ. ಈಗ ತಮ್ಮ ಒಂದು ಏನು ಡಿಪೋದಲ್ಲಿ ಈಗ ಇದು 3ನೇ ಬಾರಿ ಕಂಪ್ಲೇಂಟು, ಈ ಮಹಿಳೆ ವಿಚಾರವಾಗಿ 3ನೇ ಬಾರಿ ಕಂಪ್ಲೇಂಟ್ ಆಗ್ತಾ ಇದೆ. ಪ್ರತಿ ಬಾರಿ ಇದೇ ರೀತಿ ಆದರೆ ವಿದ್ಯಾರ್ಥಿನಿಗಳು ಕಾಲೇಜ್ಗೆ ಹೋಗಿ ಬರೋದು ಹೆಂಗೆ ಸರ್? ಈ ಥರ ನಮ್ಮ ಸಿಂಗಲ್ ಘಟಕದ ಆಗಿಲ್ಲ, ಅದು ಮೊದಲು ಡಿಪೋದು, ಅದು ನನಗೆ ಆ ಮಹಿಳೆಯ ಬಗ್ಗೆ ಅಂತ ನನಗೆ ಮಾಹಿತಿ ಇಲ್ಲ. ನಮ್ಮ ಘಟಕದಾಗಿರೋ ನಾವು ಇಲ್ಲೇ ಸೀರಿಯಸ್ ಅಂತಿದ್ವಿ, ಅದು ಮಂಡ್ಯ ವಿಭಾಗ ಮೊದಲು ಡಿಪೋದ್ ಆಗಿರೋದ್ರಿಂದ ನಾವು ಅಲ್ಲಿ ಕಳಿಸಿ ಅಲ್ಲೇ ಅವರಿಗೆ ಪನಿಷ್ಮೆಂಟ್ ಆಗುತ್ತೆ, 100% ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಭಾವನೆ. ಈಗ ನಿನ್ನೆ ಸರ್ 4 ಗಂಟೆಗೆ ಪತ್ರಕರ್ತರುಗಳು ಕಾಲ್ ಮಾಡಿ ತಿಳಿಸಿದ್ದಾರೆ, ಒಂದು ಮಹಿಳೆಗೆ ಈ ರೀತಿ ಆಗಿದೆ ದೌರ್ಜನ್ಯ ಅಂತೇಳಿ. ನೀವು ಏನು ಮಾಡಿದ್ದೀರಿ ನೋಡಿ, ಇವತ್ತು ಪೇರೆಂಟ್ಸ್ ಕಡೆಯವ್ರು ಬಂದು ಮನವಿ ಕೊಡೋದಕ್ಕೂ ಕಾಯ್ತಾ ಇದ್ದೀರಿ. ಅಟ್ಲೀಸ್ಟ್ ನಿಮ್ಮ ಕೆಲಸ ನೀವು ಮಾಡ್ಬೋದಾಗಿತ್ತಲ್ವ ಸರ್? ನಮ್ಮ ಪ್ರಶ್ನೆ ದೂರವಾಣಿ ಮುಖಾಂತರ ಆ ಒಂದು ಮೊದಲು ಡಿಪೋ ನಿನ್ನೆ ಸಂಜೆನೆ ಅವರು ಮಾತನಾಡಿ ಅವ್ರಿಗೆ ಮಾಹಿತಿ ಹಿಂದೆ ಆಗಲೇ ನಿನ್ನೆ ಯಾರೋ ಫೋನ್ ಮಾಡಿದಾಗ ಮತ್ತು ಅವರು ಆಗಲೇ ಡಿಪೋ ಮಂಜ ರೆಫರ್ ಮಾಡಿದ್ದಾರೆ ಮಾಹಿತಿನ. ನನಗೆ ಯಾರೇ ನಿನ್ನೆ ಸಂಜೆನೇ ಬಂದು ಕೊಟ್ರ ಅಂತ ಕೇಳಿದರು, ನನಗೆ ಕೊಟ್ಟಿಲ್ಲ ಅಂತ ಹೇಳಿದೆ. ನಿಮ್ಮ ಮನವಿನ ನಾನು ಕೊಡ್ತಾ ಇದ್ದಾರೆ ಅಂತ DM ಕಳಿಸಿದ್ದೀನಿ, ವಿಷಯ ತಿಳಿಸಿದ್ದೀನಿ. ಅವರು ತಗೊಂಡು ಈಗ ನಮ್ಮ ರೈಮಾನ್ ಅಂತಿದ್ದಾರೆ, ಅವ್ರು ರೆಫರ್ ಮಾಡಿ DMಗೆ ರೆಡಿ ಮಾಡ್ತೀವಿ, ಸೈನ ಕಳಿಸ್ತೀವಿ. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ಪಾರ್ಥಿಂಗ್ ರೆಡ್ಡಿ ಅಂತ, ಸಹಾಯಕ ವಿಚಾರ ನಿರೀಕ್ಷೆ. ಥ್ಯಾಂಕ್ ಯು. ಅಂತ ದೌರ್ಜನ್ಯ ಮಾಡ್ತಾವ್ರೆ. ಒಂದ್ ಹೆಣ್ಮಕ್ಳಿಗೆ ಅರ್ಧ ದಾರಿ ನಿಲ್ಸ್ಬಿಟ್ಟು ಯಾರು ಮಾಡಿಲ್ಲ, ನಿಮ್ಗೆ ಹೋಗಲ್ಲೇ ಬರಲ್ಲ ಅಂತ ನೀವು ಮಾಡ್ಕೊಂಡು ಕಾಲೇಜ್ ಹೆಣ್ಮಗು ಸುಮಾರು 6 ವರ್ಷದಿಂದ ಓಡಾಡ್ತಾಳೆ ಅವಳು. ಇವ್ರು ಏನಂತ ಹೇಳ್ತಾರೆ, ಈಗ ಬರ್ತಾಳೆ 5 ನಿಮಿಷದಲ್ಲಿ ಬರ್ತಾಳೆ. ಅನ್ಕೊಂಡಿರೋದು ಯಾರು ಅಂದಿಲ್ಲ, ಮಾಡ್ಕೊಳ್ಳಿ ವಿಡಿಯೋ ಪರವಾಗಿಲ್ಲ. ಕೋಪ ಬರಲ್ವಾ? ಏನಾದ್ರೂ ಆಗ್ತಾ ಇದ್ರೆ ಬಿಡ್ತಿದ್ದೇವ ನಾವು. ಹೆಣ್ ಜಾಗದಲ್ಲಿ ಹೇಳಿ ಹೇಳಿ ಬನ್ನಿ ಬನ್ನಿ. ನಮ್ಗೆ ಆಧಾರ್ ಕಾರ್ಡ್ ತೋರಿಸ್ಬೇಕು, ನಾವು ಟಿಕೆಟ್ ಅರಿಲಿಕ್ಕೆ, ಗೊತ್ತಾಯ್ತಾ? ಬನ್ನಿ ಮೇಡಮ್, ಅಲ್ಲಿ ಜಾಸ್ತಿ ಇಲ್ಲ ನಿಮ್ದೇನಿದೆ ನೀವು ಹೇಳಿ, ಅವ್ರದ್ದೇನಿದೆ ಅದು. ಡ್ಯೂಟಿ ಮಾಡಿದೀನಿ. ಓಕೆ. ಅವ್ರು ತಂದೆ ಇಲ್ಲ, ಅವರು ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಇರ್ಲಿಲ್ಲ. ಆಧಾರ್ ಕಾರ್ಡ್ ಯಾವ ಪ್ರೆಸ್ ಅವರಾ? ಮೀಡಿಯಾದವ್ರು ಹೇಳಿ ಮೇಡಮ್. ಮೀಡಿಯಾದವರು ಖಂಡಿತ. ಸರ್, ಆಧಾರ್ ಕಾರ್ಡ್ ಇಂದ ಟಿಕೆಟ್ ಕೊಡ್ತಾರಾ? ಇಲ್ಲ ಹೇಳಿ ಮೇಡಮ್. ಆಧಾರ್ ಕಾರ್ಡ್ ಇದ್ದವರೇ ನಾವು ಲೇಡಿ ಫ್ರೀ ಟಿಕೆಟ್ ಕೊಡಕ್ಕಾಗತ್ತಾ? ಆಧಾರ್ ಕಾರ್ಡ್ ಕೊಟ್ಟಿರಲಿಲ್ವಾ ಅವರು? ಯಾರು? ಅವ್ರು ಕೊಟ್ಟಿರಲಿಲ್ವಾ? ಇಲ್ಲ. ಹೌದ್ರಾ? ಬಸ್ಸಿಂದ ಕೆಳಗಡೆ ಇಳಿಸಿ ಅಂತ ಹೇಳಿರೋದು. ಅವರೇ ಹೇಳಿದ್ರಾ? ಯಾಕೆ ನೀವು ಇಷ್ಟು ತರಲೆ ಮಾಡ್ತಾ ಇದ್ದೀರಾ? ಬನ್ನಿ ಸರ್, ಬಿಡಿ, ನನ್ನ ತಂಗಿ ಬರ್ತಾಳೆ. 5 ನೋಡಿ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ತಂಗಿ ಬರ್ತಾಳೆ. ನೀವು ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ರಿ? ಆಧಾರ್ ಕಾರ್ಡ್ ಬೇರೆ ಕೊಡ್ಬೇಕು ಅಂತ ಹೇಳಿದ್ರಿ ನೀವು. ಚೆಕ್ ಮಾಡೋಣ, ಯಾರು ಬೇರೆ ಆಧಾರ್ ಕಾರ್ಡ್. ಅಲ್ಲಿ ಪೊಲೀಸ್ ಅವ್ರು ಹೇಳ್ತಾರೆ ನೀವು ನಿಕಾಬ್ ಎತ್ತದಕ್ಕೆ ಇಳಿಸಿಲ್ಲ ಅಂತ ಹೇಳ್ತಾಳೆ. ನಿಮ್ದು ಸ್ಟೇಟ್ಮೆಂಟ್ ರಾಂಗ್ ಇರೋದು. ಆಧಾರ್ ಕಾರ್ಡ್ ಇಲ್ಲ, ಎಲೆಕ್ಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಪ್ಯಾಸೆಂಜರ್ ಮಾತಾಡ್ಬೇಡಿ. ನನ್ನ ತಂಗಿಗೆ ಆಗಿರೋದು ಒಬ್ಬರಿಗೆ ಹೆಂಗ್ ಬಂದ್ರಿ ನೀವು? ಗೂಳೂರಲ್ಲಿ ಯಾಕೆ ನಿಂತಿದ್ರಿ ನೀವು? ಬಂದ್ರಲ್ಲ, ನಿಮ್ಮ ಮಗಳು ಬಿಟ್ಟಿಲ್ಲ. ನೀವು ಹೇಳಿದಕ್ಕೆ ಹೇಳಿದ್ರು. ಸುಮ್ಮನೆ ಯಾರು ಹೇಳ್ಬಿಡ್ತಾರೆ? ಬ್ಯಾಗಲ್ಲಿ ಏನೈತ್ರಿ ತೋರಿಸ್ರಿ, ಬ್ಯಾಗಲ್ಲಿ ಬೇರೆ ಆಧಾರ್ ಕಾರ್ಡ್ ಯಾರು ತೋರಿಸ್ರಿ. ಮುಖ ತೋರಿಸಿಲ್ಲ ಅಂದ್ರೆ ಬಸ್ಸಲ್ಲಿ ಹಿಡೀರಿ ಅಂತ ಹೇಳಿದ್ ನೀವು. ಇಲ್ಲಿ ಒರಿಜಿನಲ್ ಸ್ಟೇಟ್ಮೆಂಟ್ ಇದು. ಪ್ಯಾಸೆಂಜರ್ ಬಗ್ಗೆ ಮಾತಾಡ್ಬೇಡಿ ನೀವು. ಎಲೆಕ್ಷನ್ ಕಾರ್ಡ್ ನಡೆಯಲ್ವಾ? ನೋಡಿ ಸರ್, ಇಲ್ಲಿ ಕಾಲೇಜ್ ಹಾಲ್ ಟಿಕೆಟ್ ಇಲ್ಲ ಐತೆ, ಎಲ್ಲ ಬ್ಯಾಗಲ್ಲಿ
ಅಷ್ಟೇ ಸಾಕು ಆಫ್ ಮಾಡಿ ಅದು ಕ್ಲೋಸ್ ಮಾಡಿ ಸರ್ ಆಫ್ ಮಾಡಿ ಸರ್ ಬೇಡ ಇವೆಲ್ಲ ಬೇಡ ಬಿಡೋಣ ಇವೆಲ್ಲ ಹೆಣ್ಮಗುನ ನಡು ರಸ್ತೆಯಲ್ಲಿ ಎಸ್ಕೊಂಡವ್ರೆ ಅವ್ರ ಹತ್ರ ದುಡ್ಡಿರುತ್ತೆ ಇರಲ್ವಾ ಸರ್ ಅದೇ ಗೂಳೂರಲ್ಲಿ ಬಸ್ಸಲ್ಲಿ ಯಾರ್ದೋ ಬೇರೆಯವ್ರ ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂತ ಹೇಳ್ತವ್ರೆ. ಅವ್ರ ಇರೋದೇ ಒಂದು ID ಕಾರ್ಡು, ಅದು ಬಿಟ್ಟು ಬ್ಯಾಗಲ್ಲಿ ಏನೂ ಇಲ್ಲ. ಮತ್ತು